ನಾನು ಅದು ಸಿದ್ದರಾಮಯ್ಯನವ್ರಿಗೆ ನಾನು ಅದೇ ಪ್ರಶ್ನೆ ಕೇಳೋದು. ನೀವು ನಮಗೆ ಬೆರಳು ತೋರ್ಸೋಕ್ಕೆ ಮುಂಚೆ 4 ಬೆರಳು, ನೀವು ನಮಗೆ 1 ಬೆರಳು ಹಿಂಗೆ ತೋರಿಸಿದ್ರೆ ನಮಗೆ 4 ಬೆರಳು ನಿಮಗೆ ಹಿಂದೆ ತೋರಿಸ್ತಾ ಇದ್ದಾರೆ ನೀನೇನು ಮಾಡಿದೆ ಅಂತ. ಸಿದ್ದರಾಮಯ್ಯನವರು ನೀವು 1 ವರ್ಷದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಹೇಳ್ಬೇಕಲ್ಲ. ಇಷ್ಟೆಲ್ಲ ಬಾಯ್ ಬಿಡ್ಕೊಂಡವರು. ಇವತ್ತು ಕರ್ನಾಟಕದಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಇದೆ. ಟಾಸ್ಕ್ ಫೋರ್ಸ್ ಮಾಡಿದ್ದೀರಾ ನೀವು? ಹೇಳಿ. ನಿಮ್ಮ ಆಡಳಿತ ಬಹಳ ಸುಂದರವಾಗಿದೆ. ಏನು ಇದು ಸುವರ್ಣ ಯುಗ, ವಿಜಯನಗರದ ಸುವರ್ಣ ಯುಗ ನೋಡ್ತಾ ಇದ್ದೀರಾ? ಬರಗಾಲದ ಸುವರ್ಣ ಯುಗ. ನೀವು ಬಂದ್ಮೇಲೆ ಬರಗಾಲದ ಸುವರ್ಣ ಯುಗ ಬಂದ್ಬಿಟ್ಟಿದೆ. ಕುಡಿಯೋ ನೀರಿಗೆ ಹಾಹಾಕಾರ. ಮಂತ್ರಿಗಳೆಲ್ಲ ಕೂತು ಬರಗಾಲದ ನಿವಾರಣೆ ಮಾಡೋಕ್ಕೋಸ್ಕರ ಎಲ್ಲ ಜಿಲ್ಲೆಗಳಲ್ಲಿ ಹೋಗಿ ಭೇಟಿ ಮಾಡಬೇಕಾಯ್ತು. ಒಬ್ಬ ಮಂತ್ರಿ ಹೋಗಿ ಭೇಟಿ ಮಾಡಿದಾರ? ಸರ್ಕಾರ ನಿಮ್ಮ ಕೈಲೇ ಇದೆ. ನಾನು ಕೂಡಲೇ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಕುಡಿಯೋ ನೀರಿನ ಟಾಸ್ಕ್ ಫೋರ್ಸನ್ನು ಕೂಡಲೇ ಘೋಷಣೆ ಮಾಡಬೇಕು. ಆ ಟಾಸ್ಕ್ ಫೋರ್ಸ್ಗೆ 5 ಕೋಟಿ ಹಣವನ್ನು ಮೀಸಲಿಡಬೇಕು ಪ್ರತಿ ತಾಲೂಕಲ್ಲೂ ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ಈಗ ಬೋರ್ವೆಲ್ ಹಾಕೋದೇ ಸುಮಾರು ಒಂದೊಂದು ಬೋರ್ವೆಲ್ಗೆ 10 ಲಕ್ಷ ಖರ್ಚಾಗ್ತೈತೆ. ಒಂದು ಬೋರ್ವೆಲ್ ಹಾಕಬೇಕಾದ್ರೆ ಒಂದು ಹಳ್ಳಿಗೆ ಒಂದು ಬೋರ್ವೆಲ್ ಅಂದರೂ ಕೂಡ ಒಂದೊಂದು ತಾಲೂಕಲ್ಲಿ ಸುಮಾರು 40ರಿಂದ 50 ಹಳ್ಳಿಗಳು ಬರ್ತದೆ. ಪ್ರತಿ ತಾಲೂಕಲ್ಲೂ 5 ಕೋಟಿ ಹಣವನ್ನು ಮೀಸಲಿಟ್ಟು ನೊಂದಿದ್ದಾರೆ ಜನ. ಇನ್ನೂ ಹವಾಮಾನ ವರದಿ ಪ್ರಕಾರ ಇನ್ನೂ ಒಂದು 10 ದಿನ ಈ ಥರದ ದೊಡ್ಡ ಬಿಸಿಲಿನ ಬೇಗೆ ಇದೆ ಅಂತ ಹೇಳಿದ್ರು. ಅಂದರೆ ಅದೇನೋ ಗಾಳಿ ಬೀಸ್ತೈತೆ ಅಂತ ಹೇಳಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ನಾವು ನೋಡ್ದಂಗೆ ಇಷ್ಟೊಂದು ಡಿಗ್ರಿ ತಾಪಮಾನ ಯಾವತ್ತೂ ಬಂದಿರಲಿಲ್ಲ. ಸಿದ್ದರಾಮಯ್ಯನವರು ಬಂದ ಮೇಲೆ ಆ ತಾಪಮಾನದ ರೆಕಾರ್ಡನ್ನು ಮುರಿದ್ಬಿಟ್ಟಿದ್ದಾರೆ ಅವರು. ಭ್ರಷ್ಟಾಚಾರದ ಒಂದು ತಾಪಮಾನ ಹೀಗೆ ತಡೆಯೋಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ. ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ತಾಪಮಾನ ಮುಗಿಲಿಗೆ ಮುಟ್ಟಿಬಿಟ್ಟಿದೆ. ಆ ಬಿಸಿನ ತಡೆಯೋಕ್ಕೆ ಆಗದೆ ಓಡತಾ ಇದ್ದಾರೆ. ಎಲ್ಲ ಉದ್ಯಮಿಗಳು ಓಡತಾ ಇದ್ದಾರೆ. IT ಕಂಪನಿಗಳು ಕೇರಳ ಕಡೆ ಮುಖ ಮಾಡಿದ್ದಾರೆ. ಎಲ್ಲ ಡೆವಲಪರ್ಸು ಹೈದರಾಬಾದ್ ಕಡೆ ಮುಖ ಮಾಡಿದ್ದಾರೆ. ಆ ತಾಪಮಾನನೇ ತಡೆಯೋಕ್ಕಾಗ್ತಾ ಇಲ್ಲ. ಈಗ ಇದು ಬೇರೆ ಪ್ರಕೃತಿಯ ತಾಪಮಾನ ಅದ್ರ ಜೊತೆಗೆ ಕೂಡ ಬಂದಿರೋವಂಥದ್ದು. ಸಿದ್ದರಾಮಯ್ಯನ ಮುಖಕ್ಕೆ ಮಂಗಳಾರತಿ ಮಾಡ್ದಂಗೆ ಆಗಿದೆ ಇವತ್ತು. ಕೂಡಲೇ ಬರಗಾಲ ಬಂದಿರೋದ್ರಿಂದ ಆಗಲೇ ಮೇವಿಗೂ ಕೂಡ ಸಮಸ್ಯೆ ಆಗಿದೆ. ನಾವು ಮೊನ್ನೆ ಚುನಾವಣಾ ಪ್ರಚಾರಕ್ಕೆ ಹೋದಾಗ ನಾನು ನೋಡ್ತಾ ಇದ್ದೆ, ಆ ಬಯಲಲ್ಲಿ ಏನೂ ಇಲ್ಲ, ಹಸಿರು ಅನ್ನೋದೇ ಇಲ್ಲ. ದನ ಕರುಗಳು ಓಡಾಡ್ತಾ ಇದ್ವು, ಮೇವಿಗೋಸ್ಕರ ಅಲ್ದಾಡ್ತಾ ಇದ್ದನ್ನು ನಾನು ನೋಡಿದ್ದೀನಿ. ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ, ಬತ್ತಿ ಹೋಗ್ಬಿಟ್ಟಿದೆ. ಪಶುಗಳಿಗೆ ಕುಡಿಯೋ ನೀರು ಸಿಗ್ತಾ ಇಲ್ಲ, ಮೇವು ಸಿಗ್ತಾ ಇಲ್ಲ. ಸರ್ಕಾರ ಇದುವರೆಗೂ ಒಂದು ಘೋಷಣೆಯನ್ನು ಮಾಡಿಲ್ಲ. ನಮ್ಮ ಹತ್ರ ಇಷ್ಟು ಮೇವಿದೆ, ಇಷ್ಟು ವಾರಕ್ಕಾಗುತ್ತೆ, ಮುಂದೆ ಇದನ್ನು ನಾವು ತಗೊಂತೀರಿ ಅಂತ ಹೇಳೋವಂಥದ್ದಕ್ಕೆ ಒಂದು ಘೋಷಣೆ ಮಾಡಿಲ್ಲ ಇದುವರೆಗೂ. ರೈತರು ಕಂಗಾಲಾಗಿದ್ದಾರೆ. ಈ ಘೋಷಣೆ ಮಾಡಿಲ್ಲ ಅಂದರೆ ರೈತರು ಎಲ್ಲಿಗೆ ಹೋಗಬೇಕು? ಗುಳೆ ಹೋಗ್ಬೇಕಷ್ಟೇ. ಈಗ ಬೇರೆ ಬೇರೆ ರಾಜ್ಯಕ್ಕೆ ಗುಳೆ ಹೋಗುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆದರೆ ಅದಕ್ಕೆ ಕಾಂಗ್ರೆಸ್ ಸರ್ಕಾರನೇ ನೇರ ಕಾರಣ ಆಗುತ್ತೆ. ಈ ಎಚ್ಚರಿಕೆಯನ್ನು ಸಹ ನಾನು ಕೊಡ್ತಾ ಇದ್ದೀನಿ. ನನಗನ್ಸುತ್ತೆ ಕಾಂಗ್ರೆಸ್ ಬಂದ ಮೇಲೆ ಅವ್ರ ಪ್ರಣಾಳಿಕೆನೂ ಒಂಥರ ಮುಸ್ಲಿಂ ಲೀಗ್ ಪ್ರಣಾಳಿಕೆ ಮಾಡ್ಕೊಂಬಿಟ್ಟಿದ್ದಾರೆ. ಸಂವಿಧಾನವನ್ನು ಧಿಕ್ಕಾರ ಮಾಡಿ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಒಂದು ರೀತಿ ಅವಮಾನ ಮಾಡೋ ರೀತಿ, ವಿಶೇಷವಾಗಿ SC STಗಳಿಗೆ ಒಂದು ರೀತಿ ಅವರ ಮೀಸಲಾತಿ ಮೇಲೆ ತೂಗುಗತ್ತಿಯನ್ನು ಬಿಟ್ಟುಬಿಟ್ಟಿದ್ದಾರೆ. ಈಗ ಒಂದು ತೂಗುಗತ್ತಿ ಬಿಟ್ಬಿಟ್ಟಿದ್ದಾರೆ. ಈಗ ಅದು ಯಾವಾಗ ಬೀಳ್ತದೋ ಗೊತ್ತಿಲ್ಲ. ತೂಗುಗತ್ತಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಈ ಮೀಸಲಾತಿಯನ್ನ ನಾವು ಬದಲಾವಣೆ ಮಾಡ್ತೀರಿ ಅನ್ನೋ ಮಾತನ್ನ ಹೇಳಿದ್ದಾರೆ. ದಲಿತರ
ಮತ್ತು ಹಿಂದುಳಿದ ವರ್ಗ OBC ಈ ಮೀಸಲಾತಿಯನ್ನು ತೆಗೆದು ಮುಸ್ಲಿಮರಿಗೆ ಪಾಲು ನೀಡ್ತೀರಿ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಕಾಂಗ್ರೆಸ್ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಈ ಸಂವಿಧಾನದಲ್ಲಿ ಎಲ್ಲಾದ್ರೂ ಧರ್ಮಾಧಾರಿತವಾದಂಥ ಮೀಸಲಾತಿಯನ್ನು ಕೊಡೋಕ್ಕೆ ಅವಕಾಶ ಇದೆಯಾ? ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಧರ್ಮಾಧಾರಿತವಾಗಿ ಮೀಸಲಾತಿಯನ್ನು ಕೊಡೋಕ್ಕೆ ಅವಕಾಶ ಇದೆಯಾ? ಇಲ್ಲ ಅಂದಮೇಲೆ ನೀವು ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಸಂವಿಧಾನವನ್ನು ತಿದ್ದುಪಡಿ ಮಾಡೋಕ್ಕೆ ಹೊರಟಿದ್ದೀರಾ ಅಂತ ನೇರ ಆಪಾದನೆಯನ್ನು ನಾನು ಮಾಡ್ತಾ ಇದ್ದೀನಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.